ನಮಸ್ಕಾರ ಭಕ್ತರೆ. ಹಿಂದಿನ ಭಾಗದಲ್ಲಿ ನಾವು ನೋಡಿದ್ದು ಸಾವು ಎದುರಿಸಿದ ರಾಜನು ಜೀವನದ ಸತ್ಯ ಹುಡುಕಿದ ಕಥೆ. ಇಂದು ಒಂದು ಸರಳ ಪ್ರಶ್ನೆಯಿಂದ ಶುರು ಮಾಡೋಣ. ಈ ಜಗತ್ತು ಯಾರು ಸೃಷ್ಟಿ ಮಾಡಿದ್ರು? ನಾವು ಯಾಕೆ ಹುಟ್ಟಿದ್ವಿ? ಸಾವು ಆದ್ಮೇಲೆ ಏನು? ಇದಕ್ಕೆ ಉತ್ತರ ಸೈನ್ಸ್ ಕೊಡ್ತಾ ಇದೆ, ಫಿಲಾಸಫಿ ಕೊಡ್ತಾ ಇದೆ. ಆದ್ರೆ ಭಾಗವತ ಪುರಾಣ ಕೊಡುವ ಉತ್ತರ ಬೇರೆ. ಇಲ್ಲಿ ದೇವರು ಹೊರಗಿಲ್ಲ, ನಮ್ಮೊಳಗೇ ಇದ್ದಾನೆ. ಸೃಷ್ಟಿ ಅಂದ್ರೇನು? ಶುಕಮುನಿ ಪರೀಕ್ಷಿತ್ ಮಹಾರಾಜನಿಗೆ ಹೇಳ್ತಾರೆ, ರಾಜನೇ, ನೀನು ನೋಡ್ತಾ ಇರುವ ಜಗತ್ತು ದೇವರು ಒಂದು ದಿನ ಕುಳಿತು ಸೃಷ್ಟಿ ಮಾಡಿದ್ದಲ್ಲ. ಸೃಷ್ಟಿ ಅಂದ್ರೆ ಒಂದು ಘಟನೆಯಲ್ಲ, ಒಂದು ಪ್ರಕ್ರಿಯೆ. ಪ್ರತಿ ಕ್ಷಣವೂ ಜನನ ನಡೆಯುತ್ತೆ, ಪ್ರತಿ ಕ್ಷಣವೂ ನಾಶ ನಡೆಯುತ್ತೆ. ನಾವು ಉಸಿರು ಬಿಡುವಷ್ಟರಲ್ಲಿ ಸೃಷ್ಟಿ ಮತ್ತು ಲಯ ಎರಡೂ ನಡೀತಿರ್ತವೆ. ಇದನ್ನೇ ಭಾಗವತ ಲೀಲೆ ಅಂತ ಕರೆಯುತ್ತೆ. ಕಾರಣಜಲ ಮತ್ತು ಮಹಾವಿಷ್ಣು. ಮೊದಲು ಏನಿತ್ತು ಗೊತ್ತಾ? ಆಕಾಶವ? ಬೆಳಕ? ಶಬ್ದವ? ಇಲ್ಲ. ಭಾಗವತ ಹೇಳುತ್ತೆ, ಎಲ್ಲವೂ ಆರಂಭವಾದದ್ದು ನೀರಿನಿಂದ. ಅದನ್ನೇ ಕರೀತಾರೆ ಕಾರಣಜಲ. ಆ ನೀರಿನ ಮೇಲೆ ಯೋಗನಿದ್ರೆಯಲ್ಲಿರುವವನು ಮಹಾವಿಷ್ಣು. ಅವನ ಉಸಿರಾಟದಿಂದ ಅಸಂಖ್ಯ ಬ್ರಹ್ಮಾಂಡಗಳು ಹುಟ್ಟುತ್ತವೆ. ಅವನ ಉಸಿರು ಒಳಗೆ ಹೋದಾಗ ಅದೇ ಬ್ರಹ್ಮಾಂಡಗಳು ಲಯವಾಗುತ್ತವೆ. ಅಂದ್ರೆ ರಾಜನೇ, ನಾವು ದೇವರ ಉಸಿರಿನೊಳಗಿನ ಕ್ಷಣಿಕ ಅತಿಥಿಗಳು. ಬ್ರಹ್ಮನ ಜನನ. ಮಹಾವಿಷ್ಣುವಿನ ನಾಭಿಯಿಂದ ಒಂದು ಕಮಲ ಹೂವು, ಆ ಕಮಲದೊಳಗೆ ಬ್ರಹ್ಮ. ಬ್ರಹ್ಮ ಕಣ್ಣು ತೆರೆದು ನೋಡಿದಾಗ ಏನೂ ಕಾಣ್ಲಿಲ್ಲ. ಅವರು ಗಾಬರಿಯಾದ್ರು. ನಾನ್ ಯಾರು? ನಾನ್ ಏಕೆ ಇಲ್ಲಿಗೆ ಬಂದೆ? ಅಲ್ಲಿ ಶುರುವಾಯಿತು ಅಹಂಕಾರದ ಮೊದಲ ಪ್ರಶ್ನೆ. ಬ್ರಹ್ಮ ತಪಸ್ಸು ಮಾಡಿದ. ಆಗ ವಿಷ್ಣುವಿನ ಧ್ವನಿ, ನೀನು ಸೃಷ್ಟಿಕರ್ತ ಅಲ್ಲ, ನೀನು ಸೃಷ್ಟಿಯ ಉಪಕರಣ. ಎಷ್ಟು ದೊಡ್ಡ ಸಂದೇಶ ನೋಡಿ. ಕಾಲತತ್ವ. ಶುಕಮುನಿ ಹೇಳ್ತಾರೆ, ರಾಜನೇ, ದೇವರಿಗಿಂತ ದೊಡ್ಡದು ಯಾವುದಾದ್ರೂ ಇದ್ರೆ ಅದು ಕಾಲ. ಕಾಲ ರಾಜನನ್ನೂ ಬಿಡಲ್ಲ, ಬಡವನನ್ನೂ ಬಿಡಲ್ಲ. ಭಾಗವತ ಹೇಳುತ್ತೆ, ಕಾಲವೇ ದೇವರ ರೂಪ. ನಾವು ವಯಸ್ಸಾಗ್ತಾ ಇದ್ದೇವೆ ಅನ್ನೋದು ಕಾಲದ ಪುರಾವೆ. ಆದ್ರೆ ನಮ್ಮೊಳಗಿನ ಆತ್ಮ ವಯಸ್ಸಾಗಲ್ಲ. ಪಂಚಭೂತಗಳ ಸೃಷ್ಟಿ. ಆಕಾಶ, ವಾಯು, ಅಗ್ನಿ, ಜಲ, ಭೂಮಿ. ಇದು ಕೇವಲ ಸೈನ್ಸ್ ಅಲ್ಲ, ಇದು ಸ್ಪಿರಿಚುವಲ್ ಜರ್ನಿ. ಪ್ರತಿಯೊಂದು ಭೂತಕ್ಕೂ ಒಂದು ಗುಣ. ಆಕಾಶ ಶಬ್ದ, ವಾಯು ಸ್ಪರ್ಶ, ಅಗ್ನಿ ರೂಪ, ಜಲ ರುಚಿ, ಭೂಮಿ ವಾಸನೆ. ರಾಜನೇ, ಮನುಷ್ಯ ಭೂಮಿಯಲ್ಲೇ ಉಳಿದಾಗ ಆತ್ಮ ಮರೆಯುತ್ತಾನೆ. ಜೀವಾತ್ಮ ಮತ್ತು ಪರಮಾತ್ಮ. ಇದು ಭಾಗವತದ ಹೃದಯ. ನೀನು ದೇಹ ಅಲ್ಲ, ನೀನು ಮನಸ್ಸಲ್ಲ, ನೀನು ಆತ್ಮ. ಪರಮಾತ್ಮ ಎಲ್ಲರೊಳಗೇ ಇದ್ದಾನೆ. ಆದ್ರೆ ಅಹಂಕಾರ ಕಣ್ಣಿಗೆ ಅದು ಕಾಣಲ್ಲ. ಉಪ್ಪು ನೀರಿನಲ್ಲಿ ಕರಗಿದಂತೆ ದೇವರು ಜಗತ್ತಿನಲ್ಲಿ ಕರಗಿದ್ದಾನೆ. ಅಹಂಕಾರದ ಬಂಧನ. ಬ್ರಹ್ಮನಿಗೂ ಅಹಂಕಾರ ಬಂತು. ನಮಗೆ ಬರದೇ ಇರ್ತಾ? ನಾನ್ ಮಾಡ್ದೆ, ನನ್ನಿಂದ ಆಯಿತು. ಹೀಗೆ ಭಾಗವತ ಹೇಳುತ್ತೆ, ಅಹಂಕಾರವೇ ಬಂಧನ, ಶರಣಾಗತಿಯೇ ಮುಕ್ತಿ. ಜೀವನಕ್ಕೆ ಸೃಷ್ಟಿ ರಹಸ್ಯ. ಶುಕಮುನಿ ಕೊನೆಗೆ ಹೇಳ್ತಾರೆ, ರಾಜನೇ, ನೀನು ಈ ಸೃಷ್ಟಿಯ ಮಾಲೀಕನಲ್ಲ, ಭಾಗ. ಪರೀಕ್ಷಿತ್ ಮಹಾರಾಜ ಕಣ್ಣು ಮುಚ್ಚಿದ್ರು. ಭಯ ಇಲ್ಲ, ಅಹಂಕಾರ ಇಲ್ಲ. ಸೃಷ್ಟಿಯನ್ನು ಅರ್ಥಮಾಡಿಕೊಂಡವನು ಸಾವು ಭಯಪಡೋದಿಲ್ಲ. ಹರಿ ಓಂ.